ಬಂದಿರುವ ಎಲ್ಲ ತಂದೆ ತಾಯಿಗಳಿಗೂ ಮತ್ತು ಅತಿಥಿಗಳಿಗೂ ನನ್ನ ವಂದನೆಗಳು. ಪೂಜ್ಯರಾದ ವಿದ್ಯಾಭೂಷಣ್ ರವರು ಹೇಳಿದರು, ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇದ್ದೇ ಇರುತ್ತೆ ಅಂತ. ನಿಜ. ನಮ್ಮಮ್ಮ ನಂಗೆ ಜನ್ಮ ಕೊಟ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ರು. ಆದ್ರೆ ನನ್ನ ಈ ಸಾಧನೆಗೆ ನನ್ನ ತಂದೆನೇ ಕಾರಣ. ನನ್ನ ವಿದ್ಯಾವಂತನ್ ಮಾಡ್ಬೇಕು ಅಂತ ಎಷ್ಟು ಕಷ್ಟಪಟ್ರು ಅಂತ ನನಗ್ ಗೊತ್ತು. ಇಂಥ ತಂದೆ ಎಲ್ರಿಗೂ ಸಿಗಲ್ಲ. ಹಾಗೆ ಸರಸ್ವತಿ ಆಂಟಿ ಸಹಾಯ ಮಾಡ್ತಿದ್ರೆ ನಾನು ಓದಕ್ಕೆ ಆಗ್ತಾ ಇರ್ಲಿಲ್ಲ. ಶಿವಣ್ಣ, ಈಗ ನೀ ಎರಡು ಮಾತಾಡಲೇಬೇಕು. ಮಹನೀಯರೇ, ಈಗ ನಿಮ್ಮನ್ನು ಉದ್ದೇಶಿಸಿ ಮುತ್ತು ತಂದೆ ಶಿವಣ್ಣ ಎರಡು ಮಾತಾಡ್ತಾರೆ. ಅಯ್ಯೋ ಬೇಡ ಸರ್. ಸರ್ ಸರ್ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಓದಿರೋರ್ ಮಕ್ಕಳೆಲ್ಲ ಬುದ್ಧಿವಂತರು ಅಂತಲ್ಲ, ನಂತ ಓದೇ ಇರೋರ್ ಮಕ್ಕಳು ದಡ್ರು ಅಂತಾನೂ ಅಲ್ಲ. ಅಪ್ಪ ಅಮ್ಮ ಓದಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ಓದಕ್ಕೆ ಅವಕಾಶ ಇಲ್ದಾಗ ಮಾಡಬೇಡಿ. ಒಬ್ಬ ಹುಡುಗ ಬುದ್ಧಿವಂತನೋ ಇಲ್ವೋ ಅಂತ ಗೊತ್ತಾಗೋದೇ ನೀವು ಅವನಿಗೆ ಅವಕಾಶ ಕೊಟ್ಟ ಮೇಲೆ. ಅದಕ್ಕೆ ಉದಾಹರಣೆ ನನ್ನ ಮಗ ಮುತ್ತು. ನಮ್ಮಪ್ಪ ದೇವಪ್ಪ ನಾಯಕ ಹೇಳ್ತಾನೆ ಇರೋರು, ನಮ್ಮ ವಂಶ ಬರೀ ಶ್ರೀಮಂತರ ವಂಶ ಆಗ್ಬಾರ್ದು, ವಿದ್ಯಾವಂತರ ವಂಶ ಆಗ್ಬೇಕು ಅಂತ. ನಮ್ಮ ಅಪ್ಪನ ಕೊಟ್ಟಿದ್ದ ಮಾತು ಉಳಿಸ್ಕೊಂಡಿದ್ದೀನಿ. ಇವತ್ತು ಒಬ್ಬ ಮಗನಾಗಿ ನಮ್ಮ ತಂದೆ ಆಸೆ ಪಟ್ಟಿದ್ದನ್ನ ಪೂರೈಸಿದ್ದೀನಿ. ಒಬ್ಬ ತಂದೆಯಾಗಿ ನನ್ನ ಮಗನಿಗೆ ಮಾಡ್ಬೇಕಾರೋ ಕರ್ತವ್ಯನು ಮಾಡಿದ್ದೀನಿ. ಪರವಾಗಿಲ್ಲ ಶಿವಣ್ಣ, ಮಾತಾಡಕ್ ಬರಲ್ಲ ಅಂತ ಚೆನ್ನಾಗೇ ಮಾತಾಡಿದ್ರಿ. ಮಹನೀಯರೇ, ಈ ಸಂದರ್ಭದಲ್ಲಿ ನಿಮಗೆಲ್ಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ನಮ್ಮ ಶಾಲೆಯಲ್ಲಿದ್ದ ಹೆತ್ತವರು ಓದಿದ್ರೇನೆ ಮಕ್ಕಳಿಗೆ ಸೀಟ್ ಅನ್ನೋ ನಿಯಮನ ಇವತ್ತಿಂದ ತೆಗೆದುಹಾಕ್ಬಿಟ್ಟಿದ್ದೀವಿ. ನನ್ ಕ್ಷಮಿಸ್ಬಿಡ್ರಿ. ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಂಗೆ ಏನೇನೋ ಅನ್ಬಿಟ್ಟೆ ಕಣ್ರಿ. ಆಗಿದ್ದಾಗೋಯ್ತು, ಸುಮ್ಮನೆ ಹೇಳ್ಬೇಡ. ನಡಿ ಮನೆಗೆ, ಬರ್ತೀವಿ. ಶಿವು, ಶಿವು ತಾತ ಕಡೋ. ಮತ್ತು ಚೆನ್ನಾಗಿರುತ್ತೆ. ಶಿವು ನನಗೆ ಕೊಟ್ಟ ಮಾತಿನಂತೆ ಈ ದೇವಪ್ಪ ನಾಯಕನ ವಂಶ ಬರೀ ಹಣವಂತರ ವಂಶ ಅಲ್ಲ, ವಿದ್ಯಾವಂತರ ವಂಶ ಅಂತ ಸಾಧಿಸಿ ತೋರಿಸ್ಬಿಟ್ಟೆ ಕಣ, ಸಾಧಿಸಿ ತೋರಿಸ್ಬಿಟ್ಟೆ ಶಿವು.